ಈಗ ಇದು ಹೊಸ ನ್ಯೂಕ್ಲಿಯರ್ ಫೈಲ್. ಸೊ ಇದು ಬರ್ತೈತೆ ಇದು ಅಟ್ಯಾಕ್ ಮಾಡೋಕ್ಕೆ. ಇದು ಟರ್ಷರಿ ಕಾರ್ಬನ್ ಆಟಮ್. ಟರ್ಷರಿ ಕಾರ್ಬನ್ ಆಟಮ್ ಅಂದ್ರೇನು, ಹ್ಯಾಲೋಜನ್ಗೆ ಏನು ಕಾರ್ಬನ್ ಆಟಮ್ಸ್ ಐತಲ್ಲ, ಆ ಕಾರ್ಬನ್ 3 ಕಾರ್ಬನ್ ಕೂಡ ಅಟ್ಯಾಚ್ ಆಗೋದು. 3 ಕಾರ್ಬನ್, ಅದಕ್ಕೆ ಟರ್ಷರಿ ಅಂತಾರೆ. ಟರ್ಷರಿ 3 ಡಿಗ್ರಿ 3 ಕಾರ್ಬನ್ ಕೂಡ ಅಟ್ಯಾಚ್ ಐತಿ. ಹಿಂಗಿದ್ದಾಗ ಏನಾಗುತ್ತೆ, ಇದು ಬರ್ತೈತಿ. ಇದು OH ಮೈನಸ್ಗಿಂತ ಸ್ವಲ್ಪ ದೊಡ್ಡ ಮಾಲಿಕ್ಯೂಲ್. ಮತ್ತು ಈಗ ಬರ್ತೈತಿ ಇದು. ಇಲ್ಲಿ ಏನದಾವ, ದೊಡ್ಡ ದೊಡ್ಡ ಆ್ಯಟಮ್ಸ್ ಅದಾವೆ, ಕಾರ್ಬನ್ದು ದೊಡ್ಡ ಆ್ಯಟಮ್ಸ್. ಸೊ ಇಲ್ಲಿ SN2 ಆಗಂಗಿಲ್ಲ, ಅಂದರೆ ಇಲ್ಲಿ ಬಂದು ನುಗ್ಗಕ್ಕಾಗಲ್ಲ. ಇದಕ್ಕೆ ಅಟ್ಯಾಚ್ ಆಗೋದೈತಿ, ಸ್ಟೇಬಲ್ ಆಗ್ಬೇಕು. ಈಗ ಅದು ಹೆಂಗಾರ ಈಗ ಮೈನಸ್ ಚಾರ್ಜ್ ಹೋಗ್ಬೇಕು ಅಂದರೆ ಬಾಂಡ್ ಆಗ್ಬೇಕಿದು. ಸೊ ಡೆಸ್ಪರೇಟ್ ಆಗಿದ್ದು ಹುಡುಕ್ಯಾಡ್ತಿರ್ತೈತಿ ಬಾಂಡ್ ಆಗಕ್ಕೆ. ಸೊ ನುಗ್ಗಕ್ಕೆ ನೋಡ್ತೈತಿ. ಇಲ್ಲಿ ನುಗ್ಗಕ್ಕೆ ಜಾಗನೇ ಇಲ್ಲ, ಯಾಕಂದ್ರೆ ದೊಡ್ಡ ದೊಡ್ಡ ಆ್ಯಟಮ್ಸ್ ಅದಾವೆ. ಸೊ ಅದು ನುಗ್ಗೋದು ಭಾಳ ಕಷ್ಟ ಅದು. ಹಾಗಾಗಿ ಏನು ಮಾಡುತ್ತಿದ್ದು, ಬೀಟಾ ಕಾರ್ಬನ್ ಆಟಮ್ದಾಗಿಂದ ಒಂದು ಹೈಡ್ರೋಜನ್ನ ಜಕ್ಕೊಂಡ್ಬಿಡ್ತೈತಿ. ಬೀಟಾ ಕಾರ್ಬನ್ ಆಟಮ್ ಅಂದ್ರೇನು, ಇದು ಹ್ಯಾಲೋಜನ್. ಹ್ಯಾಲೋಜನ್ ಕೂಡ ಯಾವ್ದು ಅಟ್ಯಾಚ್ ಆಗಿತ್ತಲ್ಲ, ಕಾರ್ಬನ್ ಜಸ್ಟ್ ಇದು ಇದ್ರ ಕೂಡ X ಕೂಡ, ಅದಕ್ಕೆ ಅಲ್ಫಾ ಕಾರ್ಬನ್ ಆಟಮ್ ಅಂತಾರೆ. ಈಗ ಅಲ್ಫಾ ಕಾರ್ಬನ್ ಕೂಡ ಯಾವ್ದು ಅಟ್ಯಾಚ್ ಆಗೈತಿ, ಅದಕ್ಕೆ ಬೀಟಾ ಕಾರ್ಬನ್ ಆಟಮ್ ಅಂತ. ಇವು ಬೀಟಾ ಕಾರ್ಬನ್ ಆಟಮ್ಸ್. ಬೀಟಾ ಕಾರ್ಬನ್, ಈ ಬೀಟಾ ಕಾರ್ಬನ್ ಆಟಮ್ದಾಗೊಂದು ಒಂದು H ಐತಲ್ಲ, ಹಾರಿಸ್ಬಿಡ್ತೈತಿ. ಸೊ ಇದೇನಿದೆ, CH3 ಐತಲ್ಲ, ಇದು H ಐತಿ. ಸೊ ಇಲ್ಲಿದೊಂದು H ಬಾಂಡ್ ಹಾರಿಸ್ಬಿಡ್ತೈತಿ. ಈಗ ಇದು H ಏನರ ಬೇಕಿದು ಸ್ಟೇಬಲ್ ಆಗಕ್ಕೆ ಭಾಳ ಹುಡುಕ್ಯಾಡ್ತಿರ್ತೈತೆ. ಅದು H+ ಅಯಾನ್ಸ್ ಬೇಕಿದಕ್ಕೆ, ಇದು ಸ್ಟೇಬಲ್ ಆಗಕ್ಕೆ. H+ ಅಯಾನ್ಸ್ ಅದಕ್ಕೆ ಬಾಂಡರ್ ಆಗೋದೈತಿ ಇದ್ರ ಕೂಡ, ಬಟ್ ಬಾಂಡ್ ಆಗಕ್ಕಾಗಲ್ಲ, ಯಾಕಂದ್ರೆ ಜಾಗ ಇಲ್ಲ. ಸೊ ಹಂಗಾಗಿ ಏನು ಮಾಡ್ತದೆ, H+ಅನ್ನು ಫೋರ್ಸೆಬ್ಲಿ ಜಕ್ಕೊಂಡ್ಬಿಡ್ತೈತಿ ಇಲ್ಲಿಂದ, ಬೀಟಾ ಕಾರ್ಬನ್ ಆಟಮ್ದಿಂದ H ಹೈಡ್ರೋಜನ್ ಆಟಮ್. ಸೊ ಇದೇನು ಮಾಡ್ತಾ, ಎಲೆಕ್ಟ್ರಾನ್ಸ್ ಬಾಂಡಿಗೆ ಏನು ಬೇಕಾಗಿತ್ತು ಎಲೆಕ್ಟ್ರಾನ್ಸ್ ಇದನ್ನ ಕೊಟ್ಟುಬಿಡ್ತೈತಿ ಕಾರ್ಬನ್ ಆಟಮ್ಗೆ. ಕೊಟ್ಟಿದ್ದು H+ ಆಗಿ ಹೊರಗೆ ಬಂದುಬಿಡ್ತೈತಿ. ಹೈಡ್ರೋಜನ್ ಆಟಮ್ ಇದ್ರ ಕೂಡ ಸೇರಿ OH ಆಗುತ್ತೆ. ಈಗ ಸ್ಟೇಬಲ್ ಆಗುತ್ತೆ ವಾಪಸ್. ಇದು ಹೊರಗೆ ಬಂದು ಇದೇನು ಮಾಡ್ತಾ, ಎಲೆಕ್ಟ್ರಾನ್ಸ್ ಕೊಡ್ತಾ. ಸೊ ಇಲ್ಲೇನಾಗುತ್ತೆ, ಮೈನಸ್ ಚಾರ್ಜ್ ಬಂತು. ಸೊ ಇದ್ರ ಕಡೆ ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಅದ. ಈ ಎಲೆಕ್ಟ್ರಾನ್ ಏನು ಮಾಡುತ್ತಿದ್ದು, ಈ ಬಾಂಡ್ದಾಗ ಇನ್ನೇನು ಎಲೆಕ್ಟ್ರಾನ್ಸ್ ಇದ್ವಲ್ಲ, ಅದು ಇದ್ರ ಕೂಡ ಮಾಡ್ತೈತೆ ಬಾಂಡ್. ಇದು ನೆಗೆಟಿವ್ ಚಾರ್ಜ್ ಸ್ಟೇಬಲ್ ಮಾಡೋಕ್ಕೆ, ಇದು ನೆಗೆಟಿವ್ ಚಾರ್ಜನ್ನ ಇಲ್ಲಿ ಒಗಿತೈತಿ ಬಾಂಡ್ ಫಾರ್ಮ್ ಮಾಡೋಕ್ಕೆ. ಸೊ ಇಲ್ಲೇನಾಗುತ್ತೆ, ಡಬಲ್ ಬಾಂಡ್ ಆಗುತ್ತೆ. ಈಗ ಡಬಲ್ ಬಾಂಡ್ ಆತಂದ್ರೆ ಏನು, ಒಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಬಂತಿದ್ರ ಕಡೆ, ಬಾಂಡ್ದಾಗಿಂದ ಒಂದು ಎಲೆಕ್ಟ್ರಾನ್ ಇದ್ರ ಕಡೆಯಿಂದ ಬಂತು. 2 ಎಲೆಕ್ಟ್ರಾನ್ಸ್ ಇಲ್ಲಿ ಇದು ಈ ಕಾರ್ಬನ್ ಆಟಮ್ಗೆ ಕೊಡುತ್ತೆ. ಸೊ ಇದಕ್ಕೆ ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಬಂತು. ಸೊ ಇದೇನಾಗುತ್ತೆ, ಮೈನಸ್ ಚಾರ್ಜ್ ಆಗುತ್ತೆ. ಸೊ ಇದಕ್ಕೆ 5 ಬಾಂಡ್ ಅದು. ಕಾರ್ಬನ್ ಬರೀ 4 ಬಾಂಡ್ ಹ್ಯಾಂಡಲ್ ಮಾಡ್ತೈತೆ. ಸೊ 5 ಬಾಂಡ್ ಅಂದರೆ ಇದನ್ನು ಬಿಟ್ಟು ಬಿಡ್ತೈತೆ. ಇದೇನು ಮಾಡುತ್ತೆ, ತನ್ನ ಎಲೆಕ್ಟ್ರಾನ್ಸ್ ತೊಗೊಂಡು ಹೋಗ್ಬಿಡ್ತೈತಿ. ಎಲೆಕ್ಟ್ರಾನ್ ಹೋತು ಒಂದು ಮೈನಸ್ ಚಾರ್ಜ್ ಆಗುತ್ತೆ. ಸೊ ಇದು ಬರ್ತೈತೆ ಪ್ರಾಡಕ್ಟ್, ಇದು ಹಾರಿಬಿಡ್ತೈತಿ. ಸೊ ಇದೇನಿದೆ, ಅಲ್ಕೀನ್. ಸೊ ಎಲಿಮಿನೇಷನ್ ಹಿಂಗಾಗುತ್ತೆ, ಅಲ್ಕೀನ್ ಬಂದುಬಿಡ್ತೈತಿ. ಇದೇನು ಟರ್ಷರಿ ಕಾರ್ಬನ್ ಆಟಮ್ ಇದ್ದಾಗ. ಟರ್ಷರಿ ಕಾರ್ಬನ್ ಆಟಮ್ದಾಗ ಹಿಂಗಾಗುತ್ತೆ. ಈಗ ಸೆಕೆಂಡ್ರಿ ಕಾರ್ಬನ್ ಆಟಮ್ ಇದ್ರು, ಸೆಕೆಂಡ್ರಿ ಅಂದ್ರೆ ಪ್ರೈಮರಿ ಇಟ್ಕೋ. ಪ್ರೈಮರಿ ಅಂದರೆ ಒಂದೇ ಕಾರ್ಬನ್ ಆಟಮ್ ಕೂಡ ಅಟ್ಯಾಚ್ ಐತಿ. ಈ ಕಾರ್ಬನ್ ಆಟಮ್ ಏನೈತಲ್ಲ, ಅದ್ರ ಕೂಡ ಒಂದೇ ಕಾರ್ಬನ್ ಆಟಮ್ ಅಟ್ಯಾಚ್. ಸೊ ಅಂದರೆ ಇಲ್ಲೇನದು, ಹೈಡ್ರೋಜನ್ ಅದು ಬರೀ. ಸೊ ಹಿಂಗಿದ್ದಾಗ ಏನಾಗುತ್ತೆ, ಇದು ಬರ್ತೈತಿ ನ್ಯೂಕ್ಲಿಯರ್ ಫೈಲ್, CH3 CH2O- ಬರ್ತೈತಿ. ಬಟ್ ಇಲ್ಲಿ ದೊಡ್ಡ ದೊಡ್ಡ ಮಾಲಿಕ್ಯೂಲ್ಸ್ ಇಲ್ಲ, ಇದೊಂದೇ ದೊಡ್ಡದೈತಿ, ಇವು ಸಣ್ಣ ಸಣ್ಣದು. ಸೊ ಹಿಂಗಾಗಿ ಏನಾಗುತ್ತೆ, ರೂಮ್ ಟೆಂಪ್ರೇಚರ್ದಾಗ ಇದು Cl ತೆಗಿತೈತಿ, SN2 ಆಗುತ್ತೆ. ಇಲ್ಲಿ ಇದು ಬಂದು ಇಲ್ಲಿ ಅಟ್ಯಾಚ್ ಆಗುತ್ತೆ, CH3 CH2O-. ಇಲ್ಲಿ ಬಂದು ಬಾಂಡ್ ಹೋಗುತ್ತೆ, ಇದು ಹೋಗುತ್ತೆ, ಇದು ಬಂದು ಕೂಡ್ತೈತಿ, ಸಬ್ಸ್ಟಿಟ್ಯೂಷನ್ ಆಗುತ್ತೆ. ಬಟ್ ಅದನ್ನು ಹೀಟ್ ಮಾಡಿದೆ ಅಂತಿಕೋ, ಹೀಟ್ ಜಾಸ್ತಿ ಮಾಡಿದರೆ ಏನಾಗುತ್ತೆ, ಇದೇ ಏನು ಮಾಡುತ್ತೆ, ಇಲ್ಲಿದ್ದ ಹೈಡ್ರೋಜನ್ ಆಟಮ್ ಜಕ್ಕೊಂಡ್ಬಿಡ್ತೈತಿ. ಬೀಟಾ ಕಾರ್ಬನ್ ಆಟಮ್ ಇದು. ಸೊ ಇಲ್ಲಿಂದ ಒಂದು ಹೈಡ್ರೋಜನ್ ಹಾಕ್ಕೋತೈತಿ, ಇಲ್ಲಿ ಡಬಲ್ ಬಾಂಡ್ ಆಗ್ಬಿಡ್ತೈತಿ. ಇದು Cl ಬಿಟ್ಬಿಡ್ತೈತಿ.
ಆಮೇಲೆ ಇದೇನಾಗುತ್ತೆ H ತೊಗೊಂಡು ಇದಾಗುತ್ತೆ. ಸೊ ಇದೇನು ಪ್ರೈಮರಿ ಕಾರ್ಬನ್ ಆಟಮ್ದಾಗ. ಪ್ರೈಮರಿ ಅಂದ್ರೇನು ಒಂದೇ ಕಾರ್ಬನ್ ಕೂಡ ಅಟ್ಯಾಚ್ ಐತಿ ಈ ಕಾರ್ಬನ್ ಆಟಮ್. ಮಿಥೈಲ್ದಾಗ ಏನಾಗುತ್ತೆ CH3Cl. ಇಲ್ಲಿ ಬೀಟಾ ಕಾರ್ಬನ್ ಆಟಮ್ ಇಲ್ಲ, ಅಲ್ಫಾ ಐತೆ ಬರೀ. ಸೊ ಇಲ್ಲಿ 100% SN2ನೇ ಆಗುತ್ತೆ. ಎಲಿಮಿನೇಷನ್ ಆಗಂಗಿಲ್ಲ. ಸೊ ಮೋಸ್ಟ್ ಫೇವರೇಬಲ್ ಎಲಿಮಿನೇಷನ್ ಆಗೋದು ಟರ್ಷರಿ ಕಾರ್ಬನ್ ಆಟಮ್. ಯಾಕಂದ್ರೆ ಜಾಗ ಇಲ್ಲ ನುಗ್ಗಕ್ಕೆ. ಅದೇನು ಮಾಡುತ್ತೆ, ಈಗ ನುಗ್ಗೋದು ಕಷ್ಟ, ಅದೇನು ಮಾಡುತ್ತೆ ಈಸಿ ವೇ ಹುಡುಕ್ತೈತಿ. ಈಸಿ ಏನು ಹೈಡ್ರೋಜನ್ ಆಟಮ್ ಜಕ್ಕೊಂಬಿಡ್ಬೇಕು. ಇಲ್ಲಿ ಸೆಕೆಂಡ್ರಿ ಕಾರ್ಬನ್ ಆಟಮ್ದಾಗ ಪ್ರೈಮರಿದಾಗ ರೂಮ್ ಟೆಂಪ್ರೇಚರ್ ಇದ್ದಾಗ ಏನಾಗುತ್ತೆ SN2ನ ಆಗುತ್ತೆ. ಆರಾಮ್ಸೆ ಬಂದು ಇಲ್ಲಿ ಅಟ್ಯಾಚ್ ಆಗುತ್ತೆ, ಇದಾಗುತ್ತೆ. ಬಟ್ ಅದೇ ನೀ ಹೀಟ್ ಕೊಟ್ಟೆ ಅಂತಿಕೋ ಏನಾಗುತ್ತೆ, ಎಲಿಮಿನೇಷನ್ ಆಗುತ್ತೆ. ಎಕ್ಸ್ಟ್ರಾ ಹೀಟ್ ಕೊಟ್ಟು ಇದೇನಿದೆ ಮಿಥೈಲ್ ಇದ್ರಾಗ ಎಲಿಮಿನೇಷನ್ ಆಗಂಗಿಲ್ಲ, SN2ನೇ ಆಗುತ್ತೆ.